ಹಾಗಾಗಿ ಫರ್ಟಿಲಿಟಿ ಇದು ಸಹ ಇಟ್ ಹ್ಯಾಸ್ ಕಮ್ ಡೌನ್. ಏಜ್ ಲಿಮಿಟ್ ಕಮ್ಮಿ ಆಗಿಬಿಟ್ಟಿದೆ ಈಗ. ಅಂಥ ಸಮಯದಲ್ಲಿ ಏನಾಗ್ತಿದೆ, ಅದು ಪುರುಷರಿಗೂ ಆಗ್ತಿದೆ, ಹೆಣ್ಮಕ್ಳಲ್ಲೂ ಆಗ್ತಾ ಇದೆ ಇದು. ಆಮೇಲೆ ನಾವು ಹೊರಗಡೆ ಊಟ ಮಾಡೋದು, ನಾವು ತಿಂತಾ ಇರೋವಂಥ ಆಹಾರ ಪದ್ಧತಿ, ಇದೆಲ್ಲ ಸೇರಿಬಿಟ್ಟು ಮುಂಚೆ ನನ್ನ ಅಜ್ಜಿ ಎಲ್ಲ, ಇನ್ನೊಬ್ರು ನನ್ನ ಅಜ್ಜಿ ಇದ್ದಾರೆ, ವಿ ಕಾಲ್ ಹಿಮ್ ಮಾಮ, ಹಿ ಇಸ್ ನೋ ಮೋರ್. ಮಾಮ ರಿಟೈರ್ ಆದಮೇಲೆ ಒಬ್ರು ಮಗು ಹುಟ್ಟಿದ್ದಾರೆ ಅವರಿಗೆ. ಗೌರ್ಮೆಂಟ್ ಟೀಚರ್ ಆಗಿದ್ರು, ಅವ್ರು ರಿಟೈರ್ ಆದ್ಮೇಲೆ ಮಗು ಆಗಿತ್ತು, ಆಯ್ತಾ. ಅಂದರೆ ಇಟ್ ವಾಸ್ ನಾಟ್ ಅ ಬಿಗ್ ಡೀಲ್ ಟು ಬಿಕಮ್ ಅ ಮದರ್. ಯಾಕಂದ್ರೆ ನ್ಯಾಚುರಲಿ ಅದು ದೇಹ ಅದಕ್ಕೆ ಒಕ್ಕೊಳ್ತಾ ಇತ್ತು. ಅದಕ್ಕೆ ಏನೇನು ಬೇಕಾಗಿತ್ತು ಆಹಾರದಲ್ಲಿ ಅದೆಲ್ಲದೂ ಸಿಗ್ತಾ ಇತ್ತು. ನ್ಯೂಟ್ರಿಷನ್ ಚೆನ್ನಾಗಿ ಸಿಗ್ತಾ ಇತ್ತು. ಮೈನಿಂಗ್ ಇಷ್ಟೊಂದು ಇರಲಿಲ್ಲ. ಸೊ ಖನಿಜ ಸಂಪತ್ತು ತುಂಬ ಹೇರಳವಾಗಿ ಇತ್ತು. ಮಣ್ಣಲ್ಲೇ ಇದ್ದಿದ್ರಿಂದ ನಾವೇನೋ ಯೂರಿಯಾ ಹಾಕಿದ್ರೆ, ಗೌರ್ಮೆಂಟ್ ಗೊಬ್ಬರ ಹಾಕದೆ, ದೇರ್ ವಾಸ್ ನೋ ನೀಡ್ ಆಫ್ ಎನಿ ಸಚ್ ಥಿಂಗ್ಸ್. ನ್ಯಾಚುರಲ್ ಆಗಿ ಹೆಂಗೆ ಬೆಳೀತಾ ಇದ್ರು ಹಂಗಂಗೆ ತಿಂತಾ ಇದ್ರು. ಅದೆಲ್ಲ ಸೀದಾ ನ್ಯೂಟ್ರಿಷನ್ ದೇಹಕ್ಕೆ ಹೋಗ್ತಾ ಇತ್ತು. ಇವತ್ತು ಅದೆಲ್ಲ ಇಲ್ಲದೆ ಇರೋದ್ರಿಂದ ಹೊರಗಡೆಯಿಂದ ನಾವೆಲ್ಲ ತೊಗೊಳ್ಬೇಕಂದ್ರೆ ಅದಕ್ಕೊಂದಷ್ಟು ಕ್ಯಾಪ್ಸೂಲ್ ತೊಗೊಳ್ಬೇಕು, ಇವಾಗ ನ್ಯೂಟ್ರಿಷನ್ ತೊಗೊಳ್ಬೇಕು, ಇನ್ನೇನೋ ವೈಟಮಿನ್ ತೊಗೊಳ್ಬೇಕು, ದೆನ್ ವಿ ಹ್ಯಾವ್ ಟು ಕನ್ಸಲ್ಟ್ ಅ ಡಾಕ್ಟರ್. ಇದೆಲ್ಲದು ಬಂದಿದೆ. ಆ್ಯಂಡ್ ಸ್ಟ್ರೆಸ್ಸಿಂದ ಇದಾಗ್ತಿದೆ. ಆಮೇಲೆ ಇದು ನನಗೆ ಗರ್ಭಿಣಿ ಆಗಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋವಂಥದ್ದು ಕೆಲವ್ರ ಮನಸ್ಸಲ್ಲಿದ್ದಾಗ ಅದು ಇನ್ನೊಂದ್ಸತಿ ಸ್ಟ್ರೆಸ್ ಆ್ಯಡ್ ಮಾಡ್ತಾ ಹೋಗುತ್ತೆ. ಆ ಥರ ಸಮಯದಲ್ಲಿ ಖಂಡಿತವಾಗ್ಲೂ IVF ಸೆಂಟರ್ಸ್ ವಿಲ್ ಹೆಲ್ಪ್ ಪೀಪಲ್.